ಡಿ.ಕೆ. ಸುರೇಶ್ ಅವರ ಭಾರತವನ್ನು ಬೇರೆ ಪ್ರತ್ಯೇಕ ಭಾರತವನ್ನು ಕೊಡಬೇಕು ಅನ್ನುವಂಥ ಅವರ ಹೇಳಿಕೆ, ಇದನ್ನು ನೋಡಿದಾಗ ಅವರ ಸಂಸತ್ ಸದಸ್ಯತ್ವವನ್ನು ರದ್ದು ಮಾಡಬೇಕು. ಕಾರಣ ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡ್ತೀನಿ ಅಂತೇಳಿ ಹೇಳಿ ಶಾಸಕರಾದಂಥವರು, ಸಂಸತ್ ಸದಸ್ಯರಾದಂಥವರು ಪ್ರಮಾಣ ವಚನ ಸ್ವೀಕಾರ ಮಾಡಿ ಅಧಿಕಾರ ಸ್ವೀಕಾರ ಮಾಡ್ತೀವಿ, ಅದಕ್ಕೆ ತದ್ವಿರುದ್ಧವಾದಂಥ ಹೇಳಿಕೆಯನ್ನು ಕೊಡ್ತಾರೆ. ಇವರಿಗೆ ಪ್ರಚಾರ ಪಡೆಯುವಂಥ ಚಪಲಕ್ಕೆ ದೇಶ ವಿಭಜನೆಯ ಮಾತಾಡ್ತಾರೆ ಅಂತ ಹೇಳಿದರೆ ಇದನ್ನು ಯಾರು ಕೂಡ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ನಿನ್ನೆ ಈ ಡ್ಯಾಮೇಜನ್ನು ಕಂಟ್ರೋಲ್ ಮಾಡಲಿಕ್ಕೆ ಮಾನ್ಯ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ಸಾಕಷ್ಟು ಹೇಳಿದ್ದಾರೆ, ಇದನ್ನು ನಾವು ಸಹಿಸೋದಿಲ್ಲ ಅಂತೇಳಿ ಹೇಳಿ ಕೂಡ ಹೇಳಿದ್ದಾರೆ. ಅವರಿಗೆ ಖರ್ಗೆ ಅವರಿಗೆ ಬದ್ಧತೆ ಇದ್ದರೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಪಕ್ಷದ ವತಿಯಿಂದ. ಇದು ಹುಡುಗಾಟದ ಮಾತಲ್ಲ. ಒಬ್ಬ ಸಂಸತ್ ಸದಸ್ಯರಾಗಿ ಈ ರೀತಿ ಹೇಳ್ತಾರೆ ಅಂದರೆ, ಕಾಶ್ಮೀರ ಪ್ರತ್ಯೇಕ ರಾಜ್ಯಕ್ಕೆ ದೇಶ ಕೇಳ್ತಾರೆ, ಖಲಿಸ್ತಾನಿಗಳು ಕೇಳ್ತಾರೆ, ಅದೇ ರೀತಿ ಇವರು ಒಂದು ಡಿ.ಕೆ. ಸುರೇಶ್ ಅವರು ಒಂದು ದೇಶ ಕೇಳ್ತಾರಾ? ಇದನ್ನು ಖಂಡಿತವಾಗೂ ಇಡೀ ದೇಶದ ಜನ ಕ್ಷಮಿಸೋದಿಲ್ಲ. ಇದು ಮಹಾನ್ ದೇಶದ ಏಕತೆ ಸಮಗ್ರತೆಗೆ ಧಕ್ಕೆ ತರುವಂಥ ಕೆಲಸ ಇವ್ರ ಕಡೆಯಿಂದ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಅವರು ಅವರ ಸದಸ್ಯತ್ವವನ್ನು ರದ್ದು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಅದೇ ಅವರು ಭಾರತ್ ಜೋಡೋ ಮಾಡ್ತಾರೆ, ಇವರು ಭಾರತ್ ತೋಡೋ ಸ್ಟೇಟ್ಮೆಂಟ್ಗಳನ್ನು ಇವರು ಕೊಡ್ತಾ ಇದ್ದಾರೆ. ಹಾಗಾಗಿ ಯಾರೂ ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಕೇಂದ್ರ ಸರ್ಕಾರ ಹಣ ಕೊಡೋದು ವ್ಯತ್ಯಾಸ ಆದರೆ ಅವರು ಪ್ರತಿಭಟನೆ ಮಾಡಲಿ, ಅಂಕಿ ಸಂಖ್ಯೆಗಳನ್ನು ಕೊಟ್ಟು ಹೋರಾಟ ಮಾಡಲಿ, ಏನಾರು ಮಾಡಲಿ, ಅದು ರೈಟ್ಸ್ ಇದೆ, ಎಲ್ರಿಗೂ ಕೂಡ ಹಕ್ಕಿದೆ. ಆದರೆ ಗೊತ್ತಿರಲಿ, ಡಿ.ಕೆ. ಸುರೇಶ್ ಅವರಿಗೆ ಲೆಕ್ಕಾಚಾರಕ್ಕೆ ಗೊತ್ತಿಲ್ಲ. ಅವರು ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಈ ರಾಜ್ಯ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಕೊಟ್ಟಿದ್ರು? 246%. ಮೋದಿ ಸರ್ಕಾರ ಬಂದ ಮೇಲೆ ಕರ್ನಾಟಕ ರಾಜ್ಯಕ್ಕೆ ಜಾಸ್ತಿ ಅನುದಾನವನ್ನು ಕೊಟ್ಟಿದೆ. ಇಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಆಗೋಂಥದ್ದನ್ನ ಅಷ್ಟೂ ಇವರಿಗೆ ವಾಪಸ್ ಕೊಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೊಂದು ಸೂತ್ರ ಇದೆ ಪ್ಲ್ಯಾನಿಂಗ್ ಕಮಿಷನು ಇದರಲ್ಲಿ. ಹಾಗಾಗಿ ಎಲ್ಲಿ ಇಡೀ ದೇಶದಲ್ಲಿ ಹಿಂದುಳಿದ ಭಾಗ ಇದೆ ಅದನ್ನು ಮುಂತರುವಂಥದ್ದು ಒಂದು ಕೇಂದ್ರ ಸರ್ಕಾರದ ಕರ್ತವ್ಯ. ಅಲ್ಲಿಗೆ ಹೆಚ್ಚಿಗೆ ಕೊಟ್ಟು ಮೇನ್ ಸ್ಟ್ರೀಮಿಗೆ ಅದನ್ನು ಕೂಡ ತರಬೇಕಾಗ್ತದೆ. ಒಟ್ಟಾರೆ ದೇಶದ ಸಮಗ್ರ ಅಭಿವೃದ್ಧಿಯನ್ನು ಮಾಡೋ ದೃಷ್ಟಿಯಿಂದ ಹಣ ಹಂಚಿಕೆ ಅನ್ನೋದು ಮಾಡ್ತದೆ, ಅಭಿವೃದ್ಧಿಯನ್ನು ಹಂಚಿಕೆ. ಇತ್ತೀಚಿನ ದಿವಸದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರೈಲ್ವೆ ಎಷ್ಟು ಅಭಿವೃದ್ಧಿ ಆಗಿದೆ, ನ್ಯಾಷನಲ್ ಹೈವೇ ಎಷ್ಟು ಅಭಿವೃದ್ಧಿ ಆಗಿದೆ, ನೀವು ಬೇರೆ ಯಾವುದೂ ಲೆಕ್ಕಾಚಾರ ಬೇಡ. ಕೇವಲ ಕುಡಿಯೋ ನೀರಿಗೆ JJM ಮತ್ತು ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ. ಉದಾಹರಣೆಗೆ ನನ್ನ ತೀರ್ಥಹಳ್ಳಿ ಒಂದು ತಾಲೂಕಿಗೆ, ತೀರ್ಥಹಳ್ಳಿ ಕ್ಷೇತ್ರ ಅಲ್ಲ, ಒಂದು ತಾಲೂಕಿಗೆ 500 ಕೋಟಿ ಕೊಟ್ಟಿದ್ದಾರೆ. 500 ಕೋಟಿಯಲ್ಲಿ 250 ಕೋಟಿ ರಾಜ್ಯದ್ದು, 250 ಕೋಟಿ ಕೇಂದ್ರದ ಬರ್ತದೆ. ಒಂದು ತಾಲೂಕಿಗೆ 250 ಕೋಟಿ ಬರೀ ಕುಡಿಯೋ ನೀರಿನ ಯೋಜನೆಗೆ ಕೊಟ್ಟಿದೆ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಿ. ಹಾಗಾಗಿ ಇವತ್ತು ಎಲ್ಲ ದೃಷ್ಟಿಯಿಂದಲೂ ಕೂಡ ಈ ದೇಶದ ಸರ್ಕಾರ ಕಲೆಕ್ಟ್ ಮಾಡಿ ನಾವು ಕೊಟ್ಟಂಥ ತೆರಿಗೆ ಹಣನ ಮೋದಿ ಅವ್ರ ಮನೆಗೆ ತೊಗೊಂಡು ಹೋಗ್ತಾ ಇಲ್ಲ, ದೇಶದ ಅಭಿವೃದ್ಧಿಗೆ ವ್ಯಯ ಮಾಡ್ತಾ ಇದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸರ್, ಅವರು ಏನಾಗಿದೆ, ಅವರಿಗೆ ಮೊನ್ನೆ ರಾಮ ಮಂದಿರ ಕಟ್ಟೋದ್ರ ಮೇಲೆ ಹತಾಶ ಆಗಿದ್ದಾರೆ. ಜನರ ಆಲೋಚನೆ ದಿಕ್ಕನ್ನು ಬದಲಾಯಿಸಬೇಕು, ಏನಾದರೂ ಮಾಡಿ ಜನರನ್ನು ಕೇಂದ್ರ ಸರ್ಕಾರದ ವಿರುದ್ಧ ಎತ್ಕಟ್ಟಬೇಕು ಅನ್ನುವಂಥ ಪೊಳ್ಳು ಹೋರಾಟಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ಇದರಿಂದ ಯಾವುದೇ ಪ್ರಯೋಜನ ಅವರಿಗಾಗಲ್ಲ. ಕೇಸರಿ ಶಾಲು ಧರಿಸಿದ್ರ ಬಗ್ಗೆ ದೇವೇಗೌಡರು ಕುಮಾರಸ್ವಾಮಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸರ್, ಈಗ ದೇವೇಗೌಡರು ಹೇಳಿದ್ದಾರೆ, ಇನ್ನೊಂದು ಹೇಳಿದ್ದಾರೆ ಅನ್ನೋದಕ್ಕಿಂತ ಕೇಸರಿ ಶಾಲು BJP ಶಾಲಲ್ಲ. ಅದು ಕೇಸರಿ ಶಾಲು ಹಿಂದೂ ಧರ್ಮದ ಒಂದು ದ್ಯೋತಕ. ಅದನ್ನು ಯಾರು ಬೇಕಾದ್ರೂ ಧರಿಸ್ಬೋದು. ಅವ್ರು BJP ಶಾಲು ಧರಿಸಿದ್ರೆ ದೇವೇಗೌಡರು ಹೇಳ್ಬೋದು. ಈಗ ನಾನು ಕನ್ನಡ ಧ್ವಜವನ್ನು ಧರಿಸ್ತೇನೆ, ನಾನೊಬ್ಬ ಕನ್ನಡಿಗ ಅಂತ. ಕೇಸರಿ ಧ್ವಜವನ್ನು ಧರಿಸ್ತೇನೆ, ನಾನೊಬ್ಬ ಹಿಂದೂ ಅಂತ. ಹಾಗಂತೇಳಿ ನನ್ನ ಪಕ್ಷ, ನನ್ನ ಸಿದ್ಧಾಂತ ಏನು ಬದಲಾವಣೆ ಆಗೋದಿಲ್ಲ. ಆ ದೃಷ್ಟಿಯಿಂದ ನಾವು ಯೋಚನೆ ಮಾಡಬೇಕೆ ಹೊರತು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ, ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.